ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಯ್ಯಪ್ಪ ವ್ರತ ಅಂದ್ರೆ ದೀಕ್ಷೆಯ ಬಗ್ಗೆ ಮಾತಾಡೋಣ. ಇದರ ಹಿಂದಿರುವ ಆಳವಾದ ನಿಯಮಗಳು, ಕಠಿಣವಾದ ಶಿಸ್ತು, ಇದನ್ನೆಲ್ಲ ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ನೋಡಿ, ಅಯ್ಯಪ್ಪ ವ್ರತ ಅನ್ನೋದು ಬರೀ ಒಂದು ಆಚರಣೆಯಲ್ಲ, ಅದೊಂದು ಪರಿವರ್ತನೆಯ ಪಯಣ. ಈ ಪಯಣದ ಮುಖ್ಯ ಹಂತಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಇದನ್ನ 5 ಭಾಗಗಳಾಗಿ ನೋಡೋಣ. ವ್ರತ ಶುರು ಮಾಡೋದ್ರಿಂದ ಹಿಡಿದು ಕೊನೆಗೆ ಶಬರಿಮಲೆ ಯಾತ್ರೆ ಮುಗಿಯೋವರೆಗೂ ಏನೆಲ್ಲ ಇರುತ್ತೆ ಅಂತ. ಹಾಗಾದ್ರೆ ಮೊದಲನೇದಾಗಿ ಈ ಪವಿತ್ರ ವ್ರತದ ಮೂಲ ಉದ್ದೇಶ ಏನು? ಅಯ್ಯಪ್ಪ ವ್ರತ ಅಂದ್ರೆ ಸರಿಯಾಗಿ ಏನು? ಇದು ಬರೀ ನಿಯಮಗಳ ಒಂದು ಲಿಸ್ಟ್ ಅಲ್ಲ. ಇದು 41 ದಿನಗಳ ಕಾಲ ಮನಸ್ಸು, ದೇಹ ಮತ್ತೆ ಆತ್ಮವನ್ನ ಶುದ್ಧಿ ಮಾಡಿಕೊಳ್ಳುವ ಒಂದು ಸಂಪೂರ್ಣ ಬದ್ಧತೆ. ಇದರ ಮುಖ್ಯ ಗುರಿ ಶಿಸ್ತು ಅಷ್ಟೇ ಅಲ್ಲ, ಬದಲಿಗೆ ಅಚಲವಾದ ಭಕ್ತಿ ಮತ್ತೆ ಆಧ್ಯಾತ್ಮಿಕ ಶುದ್ಧತೆಯನ್ನ ಗಳಿಸ್ಕೊಳ್ಳೋದು. ಸರಿ, ಈ ಬದ್ಧತೆ ನಮ್ಮ ಪ್ರತಿದಿನದ ಜೀವನದಲ್ಲಿ ಹೇಗೆ ಬರುತ್ತೆ? ಮೊದಲು ನಮ್ಮ ಒಳಗಿನ ಮತ್ತೆ ಹೊರಗಿನ ಶಿಸ್ತು, ಅಂದ್ರೆ ಮನಸ್ಸು ಮತ್ತೆ ದೇಹದ ಶುದ್ಧತೆಯಿಂದ ಶುರು ಮಾಡೋಣ. ಈ ವ್ರತದ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಇದು ನಮ್ಮ ಮನಸ್ಸು ಮತ್ತೆ ದೇಹ ಎರಡನ್ನೂ ಒಂದೇ ಸಮಯದಲ್ಲಿ ಶುದ್ಧಿ ಮಾಡುತ್ತೆ. ಒಂದ್ಕಡೆ ಮನ್ಸಲ್ಲಿ ಕೋಪ, ಅಸೂಯೆಗೆ ಜಾಗ ಇರಬಾರ್ದು, ಅದೇ ರೀತಿ ದೇಹಕ್ಕೂ ಕೂಡ ಕಠಿಣವಾದ ನಿಯಮಗಳನ್ನ ಪಾಲಿಸಲೇಬೇಕು. ಇಲ್ಲಿ ಪ್ರತಿಯೊಂದು ನಿಯಮಕ್ಕೂ ಒಂದು ಅರ್ಥ ಇದೆ. ದಿನಕ್ಕೆ 2 ಸಲ ಸ್ನಾನ ಮಾಡೋದಾಗಿರ್ಲಿ, ಚಪ್ಪಲಿ ಹಾಕ್ದೆ ನಡೆಯೋದಾಗಿರ್ಲಿ, ಇವೆಲ್ಲ ಬರೀ ಸಂಪ್ರದಾಯ ಅಷ್ಟೇ ಅಲ್ಲ, ಇದು ನಮ್ಮಲ್ಲಿ ವಿನಯವನ್ನ ಬೆಳೆಸೋಕೆ ಮತ್ತೆ ಈ ಪ್ರಪಂಚದ ಸುಖಗಳಿಂದ ನಮ್ಮನ್ನ ಸ್ವಲ್ಪ ದೂರ ಇಡೋಕೆ ಸಹಾಯ ಮಾಡುವಂಥದ್ದು. ಈ ಶಿಸ್ತು ಬರೀ ನಮ್ಮ ಪೂಜೆ ಪುನಸ್ಕಾರಕ್ಕೆ ಸೀಮಿತ ಅಲ್ಲ, ಇದು ನಮ್ಮ ದಿನನಿತ್ಯದ ಜೀವನದ ಪ್ರತಿಯೊಂದು ಭಾಗಕ್ಕೂ ಹೋಗುತ್ತೆ. ಅಂದ್ರೆ ನಾವು ಏನ್ ತಿಂತೀವಿ, ಬೇರೆಯವ್ರ ಜೊತೆ ಹೇಗೆ ನಡ್ಕೊಳ್ತೀವಿ, ಇದರ ಮೇಲೆಲ್ಲ ದೊಡ್ಡ ಪ್ರಭಾವ ಬೀರುತ್ತೆ. ಆಹಾರದ ನಿಯಮಗಳು ಇಲ್ಲಿ ತುಂಬಾನೇ ಮುಖ್ಯ. ಕೇವಲ ಸಾತ್ವಿಕ ಅಂದ್ರೆ ಶುದ್ಧ ಸಸ್ಯಾಹಾರ ಮಾತ್ರ ಸೇವಿಸಬೇಕು. ಇದರ ಹಿಂದಿರೋ ತತ್ವ ಸಿಂಪಲ್: ನಾವು ತಿನ್ನೋ ಆಹಾರ ನಮ್ಮ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಶುದ್ಧವಾದ ಆಹಾರ ತಿಂದ್ರೆ ಮನಸ್ಸು ಶುದ್ಧವಾಗಿ ಶಾಂತವಾಗಿರುತ್ತೆ. ಆಹಾರದ ಜೊತೆಜೊತೆಗೆ ನಮ್ಮ ಜೀವನ ಶೈಲಿಯಲ್ಲೂ ದೊಡ್ಡ ಬದಲಾವಣೆ ಆಗುತ್ತೆ. ಪ್ರತಿದಿನ ಪೂಜೆ, ಹಿರಿಯರಿಗೆ ಗೌರವ ಕೊಡೋದು, ಬ್ರಹ್ಮಚರ್ಯ ಪಾಲನೆ, ಇವೆಲ್ಲ ಸೇರಿ ನಮ್ಮ ಜೀವನವನ್ನ ಒಂದು ನಿರಂತರ ಪೂಜೆಯ ಹಾಗೆ, ಒಂದು ನೈತಿಕ ನಡವಳಿಕೆಯ ಹಾಗೆ ಮಾಡುತ್ತೆ. ಈ ಸರಳತೆ ನಿದ್ರೆಯಲ್ಲೂ ಮುಂದುವರಿಯುತ್ತೆ. ನೆಲದ ಮೇಲೆ ಒಂದು ಚಾಪೆ ಮೇಲೆ ಮಲಗೋದು ಅಂದ್ರೆ ಅದು ಬರೀ ಕಷ್ಟಪಡೋದಲ್ಲ, ಇದು ನಮ್ಮನ್ನ ಲೌಕಿಕ ಸುಖಗಳಿಂದ ದೂರ ಮಾಡಿ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಗಮನ ಕೊಡೋಕೆ ಪ್ರೇರೇಪಿಸುತ್ತೆ. ಸಂಯಮದ ತತ್ವವನ್ನ ಇದು ಇನ್ನೂ ಗಟ್ಟಿ ಮಾಡುತ್ತೆ. ಸರಿ, ಇಷ್ಟೆಲ್ಲ ಕಠಿಣ ನಿಯಮಗಳನ್ನ ಪಾಲಿಸೋದು ಯಾವಾಗ ಶುರುವಾಗುತ್ತೆ? ಎಷ್ಟು ದಿನಗಳ ಕಾಲ ಮಾಡಬೇಕು? ಈಗ ವ್ರತದ ಆರಂಭ ಮತ್ತೆ ಅದರ ಅವಧಿ ಬಗ್ಗೆ ನೋಡೋಣ. ಸಾಂಪ್ರದಾಯಿಕವಾಗಿ ಈ ವ್ರತವನ್ನ 41 ದಿನಗಳ ಕಾಲ ಮಾಡ್ತಾರೆ. ಈ 41 ದಿನಗಳ ಸಮಯವನ್ನ ಒಂದು ಮಂಡಲ ಅಂತ ಕರೀತಾರೆ. ನಮ್ಮ ಧರ್ಮದಲ್ಲಿ ಈ ಅವಧಿ ದೈಹಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಬದಲಾಗೋಕೆ ತುಂಬಾನೇ ಮುಖ್ಯ ಅಂತೆ ಪರಿಗಣಿಸಲಾಗಿದೆ. ವ್ರತ ಅಧಿಕೃತವಾಗಿ ಶುರುವಾಗೋದೇ ಮಾಲಾಧಾರಣೆಯಿಂದ. ಗುರುಸ್ವಾಮಿಯ ಸಮ್ಮುಖದಲ್ಲಿ ಪವಿತ್ರವಾದ ಮಾಲೆಯನ್ನ ಹಾಕೊಂಡ ಕ್ಷಣದಿಂದ ಭಕ್ತರು 41 ದಿನಗಳ ಒಂದು ತೀವ್ರವಾದ ಆಧ್ಯಾತ್ಮಿಕ ಪಯಣಕ್ಕೆ ಕಾಲಿಡ್ತಾರೆ. ಈ ಮಾಲೆ ಬರೀ ಒಂದು ಆಭರಣ ಅಲ್ಲ, ಅದೊಂದು ಪ್ರತಿಜ್ಞೆಯ ಸಂಕೇತ. ಈ 41 ದಿನಗಳ ಕಠಿಣ ಶಿಸ್ತು, ನಿಯಮಗಳನ್ನೆಲ್ಲ ಪಾಲಿಸಿದ ಮೇಲೆ ಭಕ್ತರು ತಮ್ಮ ಆಧ್ಯಾತ್ಮಿಕ ಪ್ರಯಾಣದ ಕೊನೆಯ ಹಂತಕ್ಕೆ ಬರ್ತಾರೆ. ಅದೇ ಶಬರಿಮಲೆಯ ಪವಿತ್ರ ದೇವಾಲಯಕ್ಕೆ ಮಾಡುವ ಯಾತ್ರೆ. ಇದು ಅವರ ಭಕ್ತಿಯ ಪರಾಕಾಷ್ಠೆ. ಹೌದು, ಈ ಅಂತಿಮ ಹಂತಕ್ಕೂ ತನ್ನದೇ ಆದ ನಿಯಮಗಳಿವೆ. ಯಾತ್ರೆಯ ಕಷ್ಟಗಳನ್ನ ಎದುರಿಸೋಕೆ ಮತ್ತೆ ಭಕ್ತಿಯನ್ನ ಕಾಪಾಡ್ಕೊಳ್ಳೋಕೆ ಭಕ್ತರಿಗೆ ಇದು ದಾರಿ ತೋರಿಸುತ್ತೆ. ಹಾಗಾದ್ರೆ ಆ ನಿಯಮಗಳು ಯಾವುವು ಅಂತ ನೋಡೋಣ. ಸ್ವಾಮಿ ಶರಣಂ ಅಂದ್ರೆ, ಸ್ವಾಮಿಯೇ, ನಾನು ನಿನಗೆ ಶರಣಾಗಿದ್ದೇನೆ. ಈ ಒಂದು ಸಣ್ಣ ಮಂತ್ರ ಯಾತ್ರಿಗಳಿಗೆ ನಿರಂತರ ಜೊತೆಗಾರ. ಇದು ಬರೀ ಒಂದು ನಮಸ್ಕಾರ ಅಲ್ಲ, ಅದೊಂದು ಪ್ರಾರ್ಥನೆ, ಶಕ್ತಿಯ ಸೆಲೆ ಮತ್ತೆ ದೈವಕ್ಕೆ ಸಂಪೂರ್ಣವಾಗಿ ಶರಣಾಗುವುದರ ಸಂಕೇತ. ಆ ಕಾಡಿನ ಕಠಿಣ ದಾರಿಯಲ್ಲಿ ಹೋಗುವಾಗ ಈ ಮಂತ್ರವೇ ಎಲ್ಲ ಯಾತ್ರಿಗರನ್ನ ಒಂದು ಮಾಡುತ್ತೆ. ಒಬ್ರನ್ನೊಬ್ರು ಸ್ವಾಮಿ ಅಂತಾನೆ ಕರೆಯೋದು, ಒಬ್ರಿಗೊಬ್ರು ಸಹಾಯ ಮಾಡೋದು, ಹೀಗೆ ಯಾತ್ರೆ ಅನ್ನೋದು ವೈಯಕ್ತಿಕ ಸಾಧನೆಗಿಂತ ಹೆಚ್ಚಾಗಿ ಒಂದು ಸಾಮೂಹಿಕ ಭಕ್ತಿಯ ಆಚರಣೆಯಾಗಿ ಬದಲಾಗುತ್ತೆ.
ಇನ್ನು ಶಬರಿಮಲೆಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರ ಪ್ರವೇಶದ ಬಗ್ಗೆ ಬಹಳ ಹಿಂದಿನಿಂದಲೂ ಒಂದು ಸಾಂಪ್ರದಾಯಿಕ ನಿಯಮ ಇದೆ. ಅದರ ಪ್ರಕಾರ 10 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವರಿಗೆ ಮತ್ತೆ 50 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಪ್ರವೇಶಕ್ಕೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಕೊನೆಯದಾಗಿ ಹೇಳೋದಾದ್ರೆ, ಅಯ್ಯಪ್ಪ ವ್ರತ ಅನ್ನೋದು ಬರೀ 41 ದಿನಗಳ ಒಂದು ಆಚರಣೆ ಅಲ್ಲ, ಅದೊಂದು ಆಳವಾದ ಪರಿವರ್ತನೆಯ ಪ್ರಯಾಣ. ಇದು ಶಿಸ್ತಿನ ಮೂಲಕ ನಮ್ಮ ಮನಸ್ಸು ಮತ್ತು ದೇಹವನ್ನ ಒಂದು ಪವಿತ್ರ ಅನುಭವಕ್ಕೆ ಸಿದ್ಧಪಡಿಸ್ತದೆ. ಇದು ನಮ್ಗೆ ಶಿಸ್ತು ಮತ್ತು ಭಕ್ತಿ ಇವೆರಡರ ನಡುವೆ ಇರೋ ಸಂಬಂಧದ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ನಂಬಿಕೆಯ ನಿಜವಾದ ಸ್ವರೂಪ ಏನು ಅನ್ನೋ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಡುತ್ತೆ.